ಈ ಒಂದು ಡಾಕ್ಟರೇಟ್ ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ನಮ್ಮ ತಂದೆಯವರು ಮೇ ಬಿ ನಮ್ಮ ತಂದೆಯವರ ಆಸೆಗೆ ಭಗವಂತ ಕೊಟ್ಟಿರೋದು ಅಂತ ಅಂದ್ಕೊಳ್ತೀನಿ ಇದನ್ನು. ನನ್ನನ್ನು ಡಾಕ್ಟರ್ ಆಗ್ತೀನಿ ಅಂತ ಓದಿಸ್ತಾ ಇದ್ರು. ದೇವರಾಣೆಗೂ ನಾನು ಡಾಕ್ಟರ್ ಆಗಲಿಲ್ಲ. ನಮ್ಮ ತಮ್ಮ ಡಾಕ್ಟರ್ ಆದರು. ಆವಾಗ ಅವ್ರು ಸಮಾಧಾನ ಪಟ್ಕೊಳ್ತಿದ್ರು, ನನ್ನ ತಮ್ಮ ನನ್ನ ಚಿಕ್ಕ ಮಗ ಡಾಕ್ಟರ್ ಆದ ಬಿಡು ಅಂತ. ನಮಗೂ ಒಂದು ಹೆಮ್ಮೆ ಇತ್ತು, ನಮ್ಮ ಮನೆಯಲ್ಲಿ ನಮ್ಮ ಅಪ್ಪನ ಆಸೆ ನಮ್ಮ ತಮ್ಮ ಈಡೇರಿಸಿದ್ರು ಅಂತ. ಇನ್ನೊಬ್ಬ ತಮ್ಮ ನನ್ನ ತಮ್ಮ ಶೇಖರ್, ಅವನು M.Tech ಎಲ್ಲ ಒಳ್ಳೆ ಎಜುಕೇಷನ್ ಇರೋರಿಲ್ಲ. ನಾನು B.Com ಅಷ್ಟೇ ಓದಿರೋದು ನಾನು. ಬಟ್ ಆದರೆ ನನ್ನ ಸಿನಿಮಾ ಕ್ಷೇತ್ರದಲ್ಲಿ ನಂಗೆ ತುಂಬ ಒಲವಿತ್ತು. ನನಗೆ ಏನು ಇಷ್ಟನೋ ಅದು ನಮ್ಮ ಅಪ್ಪನ ವಿರುದ್ಧವಾಗಿ ನಿಂತು ನನ್ನದೇ ಇಷ್ಟವಾಗಿರೋ ಕ್ಷೇತ್ರಕ್ಕೆ ಬಂದು ನಾನು ಕೆಲಸ ಮಾಡ್ತಾಯಿದ್ದೆ ಅಷ್ಟೇ. ಬಟ್ ನನ್ನ ತಂದೆಯ ಸ್ಟ್ರಾಂಗ್ ಬುನಾದಿ, ಅವ್ರು ಅಂದ್ಕೊಂಡ್ರೆ ನನ್ನ ಸಂಕಲ್ಪ, ಆ ನೇಚರು ನನಗೆ ಎಲ್ಲ ಇದರಿಂದ ಒಂದು ನನಗೆ ಇಷ್ಟ ಆಗಿರ್ತಕ್ಕಂಥ ಎಲ್ಲ ಪ್ರೊಫೆಸರ್ಸ್ ಒಂದು ಟೀಮ್ ಇದೆ. ಅವರು ನನ್ನೆಲ್ಲ ಈ ಥರ ನಾನು ಗಿಡ ನೆಡೋ ಕಾರ್ಯಕ್ರಮಗಳು ಮಾಡಿದ್ದೀನಿ. ಲಕ್ಷಾಂತರ ಗಿಡಗಳು ನೆಡಬೇಕು ಅಂತ ನನ್ನ 10 ವರ್ಷ ಹಿಂದೆ ಒಂದು ಕಾನ್ಸೆಪ್ಟ್ ಮಾಡಿ ನನ್ನದೇ ದುಡ್ಡಲ್ಲಿ ಎಷ್ಟೋ ಗಿಡಗಳು ನೆಡೋದು ಇವತ್ತಿಗೂ ಮಾಡ್ತಾಯಿದ್ದೀನಿ. ನೀರಾವರಿ ಹೋರಾಟಕ್ಕೆ ಪ್ರೇಮ್ ಇರ್ಬೋದು, ಎಲ್ಲ 10 ವರ್ಷಗಳಿಂದನೇ ತುಂಬ ದೊಡ್ಡ ದೊಡ್ಡ ಹೋರಾಟಗಳಿದ್ದೀನಿ. ಇವೆಲ್ಲವೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲದಿರೋ ವಿಚಾರ, ನಾನು ಹೇಳ್ಕೊಂಡೂ ಇಲ್ಲ. ಇದು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ನನ್ನೂರಿಗೆ ನಾನು ಮಾಡಿರೋ ಕೆಲಸಗಳಿವೆಲ್ಲ. ಸೊ ಎಲ್ಲವನ್ನು ಕ್ರೋಢೀಕರಿಸಿ ಒಂದು ಪ್ರೊಫೆಸರ್ಸ್ ಟೀಮು ಎಲ್ಲ ಬಂದು ನನ್ನ ಹತ್ರ ಮಾತಾಡಿದಾಗ, ಸಾರ್ ಸುಮ್ಮನೆ ರೀ ಸರ್ ಅಂತ ನಾನು ನಿಜವಾಗ್ಲೂ ಒಪ್ಪಲಿಲ್ಲ. ಇಲ್ಲ, ಈ ಬರ್ಡೇಗೆ ನಿಮಗೆ ಕೊಡಬೇಕು ನಾವು, ಇಲ್ಲ ಅದಕ್ಕೆ ನೀವು ಅರ್ಹರಿದ್ದೀರಿ. ತಾಜ್ ಮಹಲಿಂದ ಕಬ್ಜಾವರೆಗೂ ಸೋಲೋ ಆಗಿ ನಿಂತು ಒಂದು 4000 ಸ್ಕ್ರೀನಲ್ಲಿ ಒಂದು 30-45 ದೇಶಗಳಲ್ಲಿ ನೀವು ಒಂದು ಕಬ್ಜಾನ ಬಿಡುಗಡೆ ಮಾಡಿದ್ದು, ಇದೆಲ್ಲ ನಾಟ್ ಈಸಿ. ಸಿನಿಮಾ ಕ್ಷೇತ್ರ ಅಲ್ಲದೆ ನೀವು ಚಿಕ್ಕಬಳ್ಳಾಪುರದಲ್ಲಿ, ಶಿಡ್ಲಘಟ್ಟದಲ್ಲಿ ನಿಮ್ಮ ಕೊಡುಗೆ ತುಂಬ ಇದೆ. ನಿಮ್ಮ ಊರಿಗಿರ್ಬೋದು, ಇವೆಲ್ಲವೂ ಸಮಾಜಪರ ಕಾಳಜಿ ಕೆಲಸಗಳು ಕೂಡ ನನಗೇ ಗೊತ್ತಿಲ್ಲ ಸರ್. 10 ವರ್ಷದಲ್ಲ ಒಂದು ಲಿಸ್ಟ್ ಮಾಡ್ಕೊಂಬಂದು ಹೇಳಿದಾಗ ಎಲ್ಲ ಒಂದು ಕಡೆ ಹೌದಾ ಇದು ನನಗೆ ಮೋಟಿವೇಶನ್ ಅಂತ ಅನ್ನಿಸ್ತು. ಎಲ್ಲದಕ್ಕಿಂತ ಹೆಚ್ಚಿಗೆ ನಮ್ಮ ತಂದೆಗೆ ಹೇಳಿದೆ, ಅಪ್ಪ ನಾನು ಡಾಕ್ಟ್ರ್ ಓದಿಲ್ಲ ಅಂದರೆ ಈಗ ಡಾಕ್ಟ್ರೇಟ್ ಬರ್ತಾಯಿದೆ ತಗೊಳ್ಳೇನಪ್ಪ ಅಂತ ನಮ್ಮ ತಂದೆಗೆ ಫೋನ್ ಮಾಡಿದೆ. ಅವರು ನಗ್ತಿದ್ರು, ಖುಷಿಪಟ್ಟರು. ಸೊ ಈ ಒಂದು ಡಾಕ್ಟ್ರೇಟ್ ಅಂತ ಏನೋ ಬಂದಿದ್ರೆ ಇದು ನನ್ನ ತಂದೆದಿದ್ದು, ನಂದಲ್ಲ. ಅವ್ರು ಆಸೆ ಪಟ್ಟಿದ್ದು ಮತ್ತು ನೀವುಗಳು ಕೊಟ್ಟಿದ್ದು. ಸೊ ನನಗೆಲ್ಲ ಒಂದು ಕಡೆ ಈಗ ಜಸ್ಟ್ ಪ್ರೆಸ್ ಮೀಟಲ್ಲಿ ಇರಬೇಕಾದ್ರೆ ನನಗೆ ನನ್ನ ತುಂಬ ಇಷ್ಟ ಆಗಿರೋರು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು. ಶಿವಣ್ಣ ಫೋನ್ ಮಾಡಿದ್ರು, ಡಾಕ್ಟರ್ ಚಂದ್ರು ಹುಟ್ಟುಹಬ್ಬದ ಶುಭಾಶಯಗಳು ಅಂದರು. ಅಣ್ಣ ನಾನು ನಿನ್ನ ತಮ್ಮ ಚಂದ್ರು ಅಣ್ಣ ಅಂದೆ. ಅಕ್ಕ ನನಗೆ ತುಂಬ ಇಷ್ಟ ಶಿವಣ್ಣ ಗೀತಕ್ಕ ಅವರು. ಯಾವಾಗಲೂ ಒಂದು ಅಡುಗೆ ಮಾಡಿದ್ರು ಕೂಡ ಇಲ್ಲಿ ನಮ್ಮ ಮನೆಗೆ ಹತ್ರ, ಚಂದ್ರು ಎಲ್ಲಿದೆ ಮನೆ ಹತ್ರ ಬಾ ಅಂತ ಕರಿ ಅಂತ ನನಗೆ ತುಂಬ ಇಷ್ಟಪಡ್ತಕ್ಕಂಥ, ನಾನು ತುಂಬ ಇಷ್ಟಪಡ್ತಕ್ಕಂಥ ಶಿವಣ್ಣ ಗೀತಕ್ಕ ಫೋನ್ ಮಾಡಿದ್ರು, ಡಾಕ್ಟರ್ ಚಂದ್ರು ಅವರೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಂಗೆ ಅಕ್ಕ, ನಾನು ನಿಮ್ಮ ತಮ್ಮ ಅಷ್ಟೇ ಅಕ್ಕ ಅಂತಂದೆ. ಸೊ ಅದು ನನಗೆ ದೊಡ್ಡ ಗಿಫ್ಟು. ನನ್ನ ತಂದೆ, ಶಿವಣ್ಣ, ಗೀತಕ್ಕ, ನನ್ನ ಹೆಂಡತಿ, ಮೇಯ್ನು ನನ್ನ ಹೆಂಡತಿ, ನನ್ನ ತಮ್ಮಂದರು, ನನ್ನ ಕುಟುಂಬ, ನನ್ನ ಮಕ್ಕಳು ಮತ್ತು ನನ್ನ ಸ್ನೇಹಿತರುಗಳು, ನಮ್ಮ ಮೂರ್ತಿಯವರು ಇರ್ಬೋದು, ನನಗೆಲ್ಲ ಈ ಥರ ರವಿ ಅವರು ಇರ್ಬೋದು, ನನ್ನ ಫ್ರೆಂಡು ನವರಸನವರು, ಎಲ್ಲದಕ್ಕಿಂತ ಹೆಚ್ಚಿಗೆ ವೆಂಕಿ ಸರ್ಗೆ ಇವತ್ತು ಹೇಳಿದೆ ನಾನು, ಸರ್ ನೀವು ಫೋನ್ ಮಾಡಿದ್ರೆ ನನಗೆ ತಿರುಪತಿಗೆ ಹೋಗಿ ಬಂದೆ ಹೋದ ವಾರದಲ್ಲಿ. ಸರ್ ಗೊತ್ತಿಲ್ಲ ಸರ್, ತಿರುಪತಿ ವೆಂಕಟರಮಣ ಸ್ವಾಮಿ ಅಂದರೆ ನಮ್ಗೆ ವೆಂಕಿ ಸರ್ ನೆನಪಾಗ್ತಾರೆ. ಏನಕ್ಕೆ ಅಂತಂದ್ರೆ, ಇಲ್ಲ ಸತ್ಯ ವೆಂಕಿ ಸರ್, ಅಂದರೆ ನಾವು ಅವ್ರನ್ನ ಪ್ರೀತಿಸೋ ರೀತಿ, ಅವ್ರ ಮಾತು ಒಂದು ಯಾವತ್ತೂ ನೆಗೆಟಿವ್ ಮಾತು ಮಾತಾಡಲ್ಲ. ಚಂದ್ರು ಅವರೇ ನಿಮ್ಗೆ ಒಳ್ಳೇದಾಗಬೇಕು ಅಂತ, ಚಂದ್ರು ಅವರೇ ನಿಮ್ಗೆ ಒಳ್ಳೇದಾಗಬೇಕು ಅಂತಾರೆ. ಅಯ್ಯೋ ಯಾರು ಹೇಳ್ತಾರೆ ಸರ್, ಇವತ್ತೆಲ್ಲ ಜೊತೆಯಲ್ಲಿರೋರೇ ಊಟ ಇಟ್ಬಿಟ್ಟು ಹಿಂದ್ಗಡೆ ಸ್ಕೆಚ್ ಹಾಕೋಂಥ ದಿನಗಳು ಭಯ ಆಗುತ್ತೆ. ಅಂಥದ್ರಲ್ಲಿ ನಿರ್ಲಿಪ್ತವಾಗಿ ನಿಮ್ಗೆ ಒಳ್ಳೇದಾಗಬೇಕು ಅಂತಾರೆ. ಮತ್ತು ನನ್ಗೆ ಯಾವಾಗಲೂ ನಮ್ಮ ಉದಯ್ ಮೆಹ್ತಾ ಸರ್ ನನ್ನ ಭಾಳ ಮೋಟಿವೇಶನ್ ಸರ್. ಅವ್ರದ್ದು ಮಾರ್ಟಿನ್ ಅಂತ 100 ಕೋಟಿ ಹಾಕಿ ಸಿನಿಮಾ ಮಾಡ್ತಾರೆ. ನಾನು ಅವ್ರ ಹಿಂದೆ ಕೋಟ್ಯಾಂತರ ರೂಪಾಯಿ ಸಿನಿಮಾ ಮಾಡಿದಾಗ ಇಬ್ಬರು ಜೊತೆಯಲ್ಲಿ ಮುಂಬೈ, ಚೆನ್ನೈ ಅಂತ ಟ್ರಾವೆಲ್ ಮಾಡ್ತಾಯಿದ್ವಿ. ದೇವರು ಎಲ್ಲ ಅಂದ್ಕೊಂಡಂಗೆ ನನ್ನನ್ನು ಒಂದು ಇದಕ್ಕೆ ಬಂದ್ಬಿಟ್ಟು, ಯಾರೇನು ಅಂದ್ಕೊಂಡ್ರು ಕೂಡ ನಾನು ಪಾಸ್ ಆಗ್ಬಿಟ್ಟೆ ಆ ಕಡೆಗೆ. ನಮ್ಮ ಮೆಹ್ತಾ ಸರು ಚೆನ್ನಾಗಿ ಮಾಡಿದ್ರು, ಅವ್ರು ಏನು ಕಡಿಮೆ ಮಾಡಿ, ಅಯ್ಯೋ ಅವರು ಎಕ್ಸ್ಟ್ರಾಡಿನರಿ ಮಾಡಿದ್ರು ಬಿಡಿ. ಗ್ಲೋಬಲ್ ಮೀಡಿಯಾ ಎಲ್ಲ ಕರೆಸಿ ಎಲ್ಲ ಮಾಡಿದ್ರು. ಸೊ ನಾನು ಏನಕ್ಕೆ ಉದಯ್ ಮೆಹ್ತಾ ಸರ್ ಇದು ಮಾಡ್ತೀನಿ ಅಂತಂದರೆ, ಒಂದು ಮಾರ್ಟಿನ್ ಅಂತ ಸಿನಿಮಾ ತೆಗೆದು ಎಲ್ಲರೂ ಮೆಹ್ತಾ ಸರ್ ಲಾಸ್ ಆದರು ಅನ್ನೋ ಟೈಮಲ್ಲಿ ನಂಗೆ ಮತ್ತೂ ಮೋಟಿವೇಶನ್ ಆಗೋಗ್ಬಿಟ್ರು ಅವರು. ಇವತ್ತು ಅವ್ರ ಆಫೀಸು ಸದಾಶಿವ ನಗರ. ಸರ್ ನೀವು ನಿನ್ನೆ 1 ಅವರ್ ಮಾತಾಡಿದವ್ರ ಜೊತೆ, ಸರ್ ಎಲ್ಲ ಕ್ಷಣದಲ್ಲೂ ನೀವು ಮೋಟಿವೇಶನ್ ನಮಗೆ ಇನ್ಸ್ಪೈರ್ ಆಗಿ ನಿಲ್ತೀರಾ ಅಂದೆ. ಇವತ್ತು ಆಫೀಸು 100 ಎಕರೆ ಲೇಔಟ್ ಮಾಡ್ತಿದ್ದಾರೆ ನೋಡಿ. ಒಬ್ಬ ನಿರ್ಮಾಪಕ ಎಲ್ಲೋ ಒಂದು ಕಡೆ ಸೋಲ್ತೀನಿ ಅಂದರೆ ಇನ್ನೊಂದು ಕಡೆ ಡಬ್ಬಂತ ಎದ್ದೇಳೋದಿದೆಯಲ್ಲ, ಅದು ಒಬ್ಬ ಮನುಷ್ಯನ ತಾಕತ್ತು, ಒಂದು ಒಳ್ಳೆತನ ಇದ್ರೆ ಮಾತ್ರ ಆಗೋದು. ಸೊ ಅವ್ರನ್ನ ಇನ್ಸ್ಪೈರ್ ಆಗಿ ನಾನು ಕೂಡ ಒಂದು ಲೇಔಟ್ ಮಾಡ್ತಾಯಿದ್ದೀನಿ. ಅಂದರೆ ಸಿನಿಮಾ ರಂಗ ಇಟ್ಟುಕೊಂಡೇ ನಾವು ಬೇರೆ ಬೇರೆ ಕ್ಷೇತ್ರಗಳು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು. ಚಂದ್ರು ಅಂತಂದರೆ ತುಂಬ ಜನ ಅಂದ್ಕೊಂಡಿದ್ದಾರೆ, ಒಂದು ಸಿನಿಮಾ ಓಕೆ ನಾನು ಗೆಲ್ಸಿದ್ದೀನಿ, ತಾಜ್ ಮಹಲ್, ಕಬ್ಜಾ ಎಲ್ಲ ಮಾಡಿದ್ದೀನಿ, ಇದು ನನ್ನ ತುಂಬ ಖುಷಿ, ನಿಮಗೇನೋ ರಂಜಿಸಬೇಕು ಅಂತ. ಇದ್ರ ಹೊರತುಪಡಿಸಿ ನಾನು ರೈತನ ಮಗ. ಇದ್ರ ಹಿಂದೆ ನಂದು ಕೃಷಿ ಇದೆ, ನಂದು ಕೃಷಿ ಹೊಂಡಗಳಿದೆ, ನಂದು ಮೀನುಗಾರಿಕೆ ಇದೆ, ನನ್ನ ತೋಟ ಇದೆ, ದಾಳಿಂಬೆ ಹಾಕ್ತಿದ್ದೀನಿ, ದ್ರಾಕ್ಷಿ ಇದೆ, ರೇಷ್ಮೆ ಇದೆ, ಇದೆಲ್ಲವೂ ನಾನೇ ಮಾಡ್ತೀನಿ.